ಹೊರಗಿನ ಪ್ರಪಂಚದಲ್ಲಿ ವಸ್ತುಗಳನ್ನು ಬಳಸಬೇಕು. ಮನಸ್ಸಿನ ಒಳಗೆ ಶಿವನ ಬೆಳಕು ಇರಬೇಕು. ಆಗ ಬದುಕು ಹಬ್ಬದ ಹಾಗೆ, ನಿತ್ಯೋತ್ಸವದ ಹಾಗೆ ಆಗುತ್ತದೆ. ಈ ಪ್ರಪಂಚದಲ್ಲಿ ಮನುಷ್ಯ ಬರುವುದು, ಬದುಕುವುದು ಒಬ್ಬ ಅತಿಥಿಯ ಹಾಗೆ. ಶ್ರೇಷ್ಠ ಕವಿ ರವೀಂದ್ರನಾಥ ಟ್ಯಾಗೋರ್ ಅವರು ಗೀತಾಂಜಲಿ ಪುಸ್ತಕದಲ್ಲಿ ಒಂದು ಮಾತನ್ನು ಬರೆದಿದ್ದಾರೆ. ಜೀವನ ಹೇಗಿರಬೇಕು ಅದರ ಬಗ್ಗೆ ಈ ಒಂದು ಸುಂದರವಾದ ಕವಿತೆ ಬರೆದು ಈ ರೀತಿ ಹೇಳಿದ್ದಾರೆ. I have had my invitation to this world's festival. Thus, my life has been blessed. My part in this fest is to play upon my instrument. I have done all that I could do. ಈ ಮಾತುಗಳು ಎಷ್ಟು ಸುಂದರವಾಗಿದೆ. ಕವಿ ರವೀಂದ್ರನಾಥ್ ಅವರು ಹೇಳುತ್ತಾರೆ, I have had my invitation to this world's festival. Thus my life has been blessed. ಈ ಪ್ರಪಂಚ ಇದೆಯಲ್ಲ, ಇದು ದೇವರ ಜಾತ್ರೆ, ಇದು ದೇವರ ಉತ್ಸವ. ಇದು ನಿಮ್ಮ ಉತ್ಸವ ಅಲ್ಲ, ಇದು ದೇವರ ಉತ್ಸವ. ನಾವು ಏರ್ಪಡಿಸುವ ಉತ್ಸವದಲ್ಲಿ ನಾವು ಲೈಟ್ಗಳನ್ನು ಹಾಕಿರ್ತೀವಿ. ದೇವರ ಉತ್ಸವದಲ್ಲಿ ನಕ್ಷತ್ರಗಳು, ಚಂದ್ರ ಬೆಳಕು ಕೊಡ್ತಾರೆ. ನಾವು ಮಾಡುವ ಉತ್ಸವದಲ್ಲಿ ಜನರಿಗೆ ನಾವು ಅನ್ನದಾನ ಮಾಡ್ತೀವಿ. ದೇವರು ನಡೆಸುವ ಈ ಉತ್ಸವದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ದೇವರು ಅನ್ನದಾನ ಮಾಡುತ್ತಾನೆ. ಇಲ್ಲಿ ದೇವರ ಜಾತ್ರೆ ನಡೆದಿದೆ. ರವೀಂದ್ರನಾಥ್ ಅವರು ಎಷ್ಟು ಚಂದದ ಮಾತನ್ನು ಹೇಳುತ್ತಾರೆ. ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್. ಇದು ದೇವರ ಜಾತ್ರೆ, ಇದು ಶಿವನ ಜಾತ್ರೆ. ಇಲ್ಲಿ ನನ್ನ ಜನನ, ದೇವರು ತನ್ನ ಜಾತ್ರೆಯನ್ನು ನೋಡುವುದಕ್ಕೆ ನನಗೆ ಕೊಟ್ಟ ಆಹ್ವಾನ ಇದು. ಇದರ ಅರ್ಥ ಈ ಜಗತ್ತಿಗೆ ನಾನು ಬಂದಿರೋದು ಒಬ್ಬ ಆಮಂತ್ರಿತನಾಗಿ. ಇಲ್ಲಿ ನಾನು ಬಂದಿರೋದು ಅತಿಥಿಯಾಗಿ. ಅತಿಥಿಯಾಗಿ ಬಂದವರು ಅದೇ ರೀತಿ ಇರಬೇಕು ಹೊರತು ಇಲ್ಲಿ ಶಾಶ್ವತವಾಗಿ ಇರಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ನಾವೆಲ್ಲರೂ ಈ ಜಗತ್ತಿಗೆ ನಾವು ಅತಿಥಿಗಳಷ್ಟೇ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಇಲ್ಲಿ ಅತಿಥಿಯಾಗಿ ಬಂದು ಹಾಗೇ ಹೋಗ್ತೀವಿ, ಶಾಶ್ವತವಾಗಿ ಇರೋದಿಲ್ಲ. ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಎಂದರೆ, ಮನೆಗೆ ಅಳಿಯ ಬಂದರೆ ಮೊದಲ ಸಾರಿ ಬಂದು ಮೊದಲ ದಿನ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಎರಡನೇ ದಿನ ಇದ್ದಾಗ ಯಾಕಪ್ಪ ಬಂದೆ ಎಂದುಕೊಳ್ಳುತ್ತಾರೆ. ಮೂರನೇ ದಿನ ಹೊರಗೆ ಹೋಗು ಅಂತ ನೂಕುತ್ತಾರೆ. ಅಳಿಯ ಮನೆಗೆ ಬಂದು ಮೊದಲ ದಿನ ಇದ್ದಾಗ ಹೋಳಿಗೆ ಇರುತ್ತೆ. ಎರಡನೇ ದಿನ ಹೋಳಿಗೆ ಇರುತ್ತೆ, ಆದರೆ ಹೂರ್ಣ ಇರೋದಿಲ್ಲ ಅಷ್ಟೇ. ಬುದ್ಧಿವಂತರಾದವರು ಬೇಗ ಜಾಗ ಖಾಲಿ ಮಾಡಬೇಕು. ಅತಿಥಿಗಳಾಗಿ ಬಂದವರು ಅತಿಥಿಗಳಾಗಿ ಹೋಗಬೇಕು. ಆಗ ಚೆನ್ನಾಗಿರುತ್ತದೆ. ಸ್ವಾಮಿಗಳಾದ ನಾವು ನಿಮ್ಮ ಮನೆಗೆ ಬರ್ತೀವಿ, ಮನೆ ಕಟ್ಟಿಸಿರುತ್ತೀರಿ, ಮನೆಯ ಗೃಹ ಪ್ರವೇಶಕ್ಕೆ ಪಾದಪೂಜೆಗೆ ಕರೀತೀರಿ. ನಾವು ಬರ್ತೀವಿ. ಮನೆ ತುಂಬ ಚೆನ್ನಾಗಿರುತ್ತೆ, ದೊಡ್ಡದಾಗಿರುತ್ತೆ. ಮನೆ ಬಹಳ ಚೆನ್ನಾಗಿ ಕಟ್ಟಿಸಿದ್ದೀರಾ ಅಂತ ಹೇಳ್ತೀವಿ. ಆಗ ನೀವು ನಂದೇನಿದೆ, ಇದೆಲ್ಲ ನಿಮ್ಮದೇ ಅಂತ ಹೇಳ್ತೀರಿ. ಹೇಳ್ತೀರೋ ಇಲ್ವೋ? ನೀವು ಹಾಗಂದ್ರಿ ಅಂತ ಪೇಪರ್ ಪೆನ್ ತಗೊಂಡು ಬಂದು ಸೈನ್ ಮಾಡಿಕೊಡು ಅಂತ ಕೇಳಿದರೆ ಯಾರಾದರೂ ಮನೆಗೆ ಸ್ವಾಮೀಜಿನ ಕರೀತೀರಾ? ನಾವು ನಿಮ್ಮ ಮನೆಗೆ ಬಂದಿರೋದು ಅತಿಥಿಗಳಾಗಿ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು. ಅಕಸ್ಮಾತ್ ನಾವು ನಿಮ್ಮ ಮನೆಯಲ್ಲಿ ಗಂಟೆಗಟ್ಟಲೆ ಕೂತುಕೊಂಡು ಮನೆಯ ಹೆಂಗಸರು ಕರೆದು ಎಷ್ಟೊತ್ತು ಅವರನ್ನು ಕೂರಿಸಿಕೊಂಡಿರ್ತೀರಿ, ಅವರನ್ನ ಕಳಿಸಿ, ಬೀಗರು ಬರ್ತಾರೆ, ಇವರನ್ನ ಕೂರಿಸ್ಕೊಂಡು ಏನು ಮಾಡ್ತೀರಿ? ಇವರು ಕೊಡೋರಲ್ಲ, ಬಿಡೋರಲ್ಲ, ನಮ್ಮಿಂದ ಕಾಣಿಕೆ ತಗೊಂಡು ಹೋಗೋರು. ನಮಗೆ ಗೊತ್ತಿರಬೇಕು, ನಾವು ಇವರ ಮನೆಗೆ ಹೋಗಿರೋದು ಅತಿಥಿಯಾಗಿ. ಇದೆಲ್ಲ ನಿಮ್ಮದು ಅಂತ ಅವರು ಹೇಳ್ತಾರೆ, ಆದರೆ ಅದು ನಮ್ಮದಲ್ಲ ಅಂತ ನಮಗೆ ಗೊತ್ತಿರಬೇಕು. ಯಾರೋ ಒಬ್ಬರು ಗಣಪತಿಗೆ ಕೇಳಿದ್ರಂತೆ, ನೀನು ಈ ಪ್ರಪಂಚದಲ್ಲಿ ಇರೋದೇ 5 ದಿನ, ಆದರೆ ಎಷ್ಟು ಚೆನ್ನಾಗಿ ಬದುಕ್ತೀಯಾ ಅಂತ. ಅದಕ್ಕೆ ಗಣಪತಿ, ನಾನು ತಿಳ್ಕೊಂಡಿದ್ದೀನಿ ಅದಕ್ಕೆ ಎಂದು ಹೇಳಿದ್ರಂತೆ. ಆಗ ಆ ವ್ಯಕ್ತಿ, ಏನು ತಿಳ್ಕೊಂಡಿದ್ದೀಯಾ ನೀನು ಎಂದು ಕೇಳಿದ್ರಂತೆ. ಆಗ ಗಣಪತಿ, ಈ ಜೀವನದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ರಂತೆ. ಮತ್ತೆ ಆ ವ್ಯಕ್ತಿ, ನೀನಿರೋದೇ 5 ದಿವಸ, ಜೀವನದ ಬಗ್ಗೆ ನೀನೇನು ತಿಳ್ಕೊಂಡಿದ್ದೀಯಾ ಎಂದು ಕೇಳಿದ್ರಂತೆ. ಆಗ ಗಣಪತಿ, ಇವತ್ತು ಯಾರು ನನ್ನನ್ನು ಎತ್ತಿ ಮೆರೆಸಿ ಪೂಜೆ ಮಾಡ್ತಾರೋ ಅವರೇ ನನ್ನನ್ನು ಹೊತ್ತುಕೊಂಡು ಹೋಗಿ ಮುಳುಗಿಸ್ತಾರೆ ಅಂತ ತಿಳ್ಕೊಂಡಿದ್ದೀನಿ, ಅದಕ್ಕೆ ಆರಾಮವಾಗಿದ್ದೀನಿ ಅಂತ ಹೇಳಿದ್ರಂತೆ.
ಜೀವನದಲ್ಲಿ ತಿಳಿದುಕೊಳ್ಳುವುದೇ ಮುಖ್ಯ. ಇಲ್ಲಿ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗಬೇಕಾಗುತ್ತದೆ. ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಈಸ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. ಐ ಹ್ಯಾವ್ ಡನ್ ಆಲ್ ದಟ್ ಐ ಕುಡ್ ಡು. ರವೀಂದ್ರನಾಥ್ ಅವರು ಬಹಳ ಸುಂದರವಾದ ಮಾತನ್ನು ಹೇಳಿದ್ದಾರೆ. ಈ ಪ್ರಪಂಚಕ್ಕೆ ನಾವೆಲ್ಲರೂ ಕಲಾವಿದರಾಗಿ ಬಂದಿದ್ದೇವೆ. ನಾವೆಲ್ಲರೂ ಕಲೆಗಾರರು. ಸನ್ಯಾಸಿಯಾದ ನನ್ನದು ಕೂಡ ಒಂದು ಹಾಡಿದೆ. ನಾವೆಲ್ಲರೂ ಹಾಡುಗಾರರಾಗಿ ಈ ಪ್ರಪಂಚಕ್ಕೆ ಬಂದಿದ್ದೇವೆ. ನನ್ನ ಹಾಡನ್ನು ನಾನು ಸರಿಯಾಗಿ ಹಾಡಬೇಕು. ಜನಪ್ರತಿನಿಧಿಗಳು ಇದ್ದಾರೆ, ಅವರು ತಮ್ಮ ಹಾಡನ್ನು ಸರಿಯಾಗಿ ಹಾಡಬೇಕು. ಅವರು ಮಾಡೋ ಕೆಲಸ ಹೇಗಿರಬೇಕು ಎಂದರೆ, ಮುಂದಿನ ಚುನಾವಣೆ ಅವರ ತಲೆಯಲ್ಲಿರಬಾರದು, ಮುಂದಿನ ಪೀಳಿಗೆ ಅವರ ತಲೆಯಲ್ಲಿರಬೇಕು. ಈ ತರಹ ಅವರು ಹಾಡು ಸರಿಯಾಗಿ ಹಾಡಿರಬೇಕು. ರೈತನಾದವನು ಅವನ ಹಾಡನ್ನು ಸರಿಯಾಗಿ ಹಾಡಬೇಕು. ಕಷ್ಟಪಟ್ಟು ಕೆಲಸ ಮಾಡಬೇಕು. ಭೂಮಿ ತಾಯಿಗೆ ಯಾವಾಗ ಸಂತೃಪ್ತಿಯಾಗುವುದು ಅಂದರೆ, ಲಕ್ಷಗಟ್ಟಲೆ ಮಳೆಯ ಹನಿಗಳು ಭೂಮಿ ತಾಯಿಯ ಮೇಲೆ ಬಿದ್ದಾಗ ಸಂತೃಪ್ತಿ ಆಗೋದಿಲ್ಲ. ಭೂಮಿ ತಾಯಿ ಕಾಯುವುದು ಮಳೆಯ ಹನಿಗೋಸ್ಕರ ಅಲ್ಲ. ತನ್ನ ಮೊದಲ ಮಗ ರೈತನ 2 ಹನಿ ಬೆವರು ಭೂಮಿಗೆ ಬಿದ್ದಾಗಲೇ ಭೂಮಿ ತಾಯಿಗೆ ತೃಪ್ತಿಯಾಗೋದು. ಇದು ರೈತನ ಹಾಡು. ರೈತ ತನ್ನ ಹಾಡನ್ನು ತಾನು ಸರಿಯಾಗಿ ಹಾಡಬೇಕು. ವೈದ್ಯರು ಅವರ ಹಾಡನ್ನು ಸರಿಯಾಗಿ ಹಾಡಬೇಕು. ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯನ ಬಳಿಗೆ ರೋಗಿಯೊಬ್ಬರು ಬಂದಾಗ ವೈದ್ಯರ ಕಣ್ಣು ಆ ರೋಗಿಯ ಜೇಬಿನ ಮೇಲೆ ಇರಬಾರದು. ಪಾಕೆಟ್ನ ಹಿಂದೆ ಇರುವ ರೋಗಿಯ ಹೃದಯದಲ್ಲಿರುವ ದೇವರು ಕಾಣಬೇಕು. ಆಗ ವೈದ್ಯರ ಜೀವನ ಸಾರ್ಥಕವಾಗುತ್ತದೆ. ಹೀಗೆ ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಅವರವರ ಹಾಡನ್ನು ಚೆನ್ನಾಗಿ ಹಾಡಬೇಕಾಗುತ್ತದೆ. ನನ್ನ ಹಾಡನ್ನು ನಾನು ಸರಿಯಾಗಿ ಹಾಡಬೇಕು. ನಿಮ್ಮ ಹಾಡನ್ನು ನೀವು ಸರಿಯಾಗಿ ಹಾಡಬೇಕು. ನೋಡಿ, ಜಾತ್ರೆಗೆ ಯಾರನ್ನಾದರೂ ಕರೆದರೆ ಅವರು ಚೆನ್ನಾಗಿ ಹಾಡಿದರೆ ಮುಂದಿನ ಜಾತ್ರೆಗೆ ಅವರನ್ನು ಆಹ್ವಾನ ಮಾಡುತ್ತಾರೆ. ಹಾಡು ಚೆನ್ನಾಗಿರಲಿಲ್ಲ ಅಂದರೆ, ಸಾಕು ಬಿಡಿ, ಹಾಡು ಚೆನ್ನಾಗಿರಲಿಲ್ಲ, ಮುಂದಿನ ಜಾತ್ರೆಗೆ ಅವರನ್ನು ಕರೆಸಬೇಡಿ ಅಂತ ಹೇಳುತ್ತಾರೆ. ಹೀಗೆ ನಮ್ಮ ಹಾಡನ್ನು ನಾವು ಚೆನ್ನಾಗಿ ಹಾಡಿದರೆ ಮುಂದಿನ ಜಾತ್ರೆಗೆ ದೇವರು ನಮಗೆ ಆಮಂತ್ರಣ ಕೊಡುತ್ತಾರೆ. ಇಲ್ಲ ಅಂದರೆ ನಾವು ಇದೇ ಕೊನೆ ಅಂದುಕೊಳ್ಳಬೇಕು. ಇಟ್ ಈಸ್ ಹಿಸ್ ಇನ್ವಿಟೇಷನ್. ಇಟ್ ಈಸ್ ಡಿವೈನ್ ಇನ್ವಿಟೇಷನ್. ಇದು ದೇವರು ಕೊಟ್ಟ ಆಮಂತ್ರಣ. ಅದಕ್ಕಾಗಿ ಮನುಷ್ಯ ಬದುಕನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಸುಂದರವಾಗಿ ಕಟ್ಟಿಕೊಳ್ಳಬೇಕು. ಮನುಷ್ಯನಿಗೆ ಜೀವನದ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೂ ಮನೆಯಲ್ಲಿ ಏನೋ ಕಾಡ್ತಿದೆ, ಏನೋ ಚಿಂತೆ ಆಗ್ತಿದೆ ಅಂತ ಗೊತ್ತಿರುತ್ತದೆ. ಏನಾಗ್ತಿದೆ ಅಜ್ಜ ಅಂತ ಕೇಳಿದ್ರೆ, ಇಲ್ಲಿ ಕಾಣ್ತಿದೆ ನೋಡ್ರಿ, ಕೈಯಲ್ಲಿ ಬಂದ ದುಡ್ಡು ಮನೆಯಲ್ಲಿ ಇರೋದಿಲ್ಲ ಎಂದು ಹೇಳುತ್ತಾರೆ. ಮನೆ ಬಹಳ ಕಾಡ್ತಿದೆ ಎಂದು ಹೇಳುತ್ತಾರೆ. ಮನುಷ್ಯರು ತಮ್ಮ ತಪ್ಪನ್ನು ಮನೆಯ ಮೇಲೆ ಹಾಕುತ್ತಾರೆ. ಹೀಗೆ ಮನೆ ಕಾಡ್ತಿದೆ ಅಂದಾಗ ನಮ್ಮಂತಹ ಸ್ವಾಮೀಜಿಗಳ ಹತ್ತಿರ ಬರ್ತಾರೆ. ನಾವು ಕೂಡ ಯಾರೂ ಬಂದಿಲ್ಲ ಬನ್ನಿ ಅಂತ ಕಾಯುತ್ತಾ ಇರುತ್ತೇವೆ. ಮನೆ ಕಾಡ್ತಿದೆ, ಏನಾಗಿದೆ ಅಂತ ಕೇಳಿದಾಗ ವಾಸ್ತು ಸರಿಯಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ, ಮನೆಯಲ್ಲಿ ಬದಲಾವಣೆ ಆಗಬೇಕು, ಬೆಡ್ರೂಮ್ ಬದಲಾವಣೆ ಆಗಬೇಕು, ಪೂಜೆ ರೂಮ್ ಬದಲಾವಣೆ ಆಗಬೇಕು, ಅಡುಗೆ ಮನೆಯಲ್ಲಿ ಬದಲಾವಣೆ ಆಗಬೇಕು, ಬಾಗಿಲು ಬದಲಾವಣೆ ಆಗಬೇಕು. ನಮ್ಮಂಥವರ ಮಾತು ಕೇಳಿ ಎಲ್ಲ ಬದಲಾವಣೆ ಮಾಡಿ ಅವನು ಮನೆಗೆ ಹೋದ. ಆಗ ಮನೆ ನನ್ನನ್ನು ಬದಲು ಮಾಡಿ, ನೀನು ಹಾಗೇ ಇದ್ದೀಯಲ್ಲ, ಮೊದಲು ನೀನು ಬದಲಾಗು ಎಂದು ಹೇಳುತ್ತದೆ. ಮನೆಯಲ್ಲಿ ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು ಅಂದರೆ ಮನೆಯನ್ನು ವಾಸ್ತು ಪ್ರಕಾರ ಕಟ್ಟುವುದಲ್ಲ, ಮನೆಯ ಒಳಗೆ ಜೀವನ ಕೊಡುವ ಮನಸ್ಸುಗಳನ್ನು ವಾಸ್ತು ಪ್ರಕಾರ ಕಟ್ಟಬೇಕು. ಆಗ ಮನೆಯಲ್ಲಿ ಶಾಂತಿ ಇರುತ್ತದೆ. ಈ ತರಳ ಬಾಳ ಮಹೋತ್ಸವ ಮನೆಯನ್ನಲ್ಲ, ಮನಸ್ಸುಗಳನ್ನು ವಾಸ್ತು ಪ್ರಕಾರ ಕಟ್ಟುವ ಮಹೋತ್ಸವ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ.